ನಾನು ಮನೆಗೆ ಬಂದ ತಕ್ಷಣ ಓಡಿ ಬಂದು ಅಪ್ಪಿಕೊಂಡು ಮುದ್ದಾಡಿಸುತ್ತಿದ್ದ ನನ್ನಲ್ಲೇ ಹಿಂದೇಕೋ ಮೌನವಾಗಿರುವುದಿಲ್ಲ. ಯಾಕೆ? ನಿನ್ನ ಮನಸ್ಸಿಗೆ ಏನಾದರೂ ಕೊರತೆ ಆಯ್ತೆ ಅಥವಾ ನನ್ನಿಂದೇನಾದರೂ ನೋವಾಯ್ತು? ನೋಡಿ, ಈಗಾಗಲೇ ಜನರು ಆಡುವ ನಿಂದನೆಯ ಮಾತುಗಳನ್ನು ಕೇಳಿ ಈ ಬದುಕೇ ಸಾಕೆನಿಸಿದೆ. ಅದು ಅಲ್ಲದೆ ಮುಂದೆ ನನ್ನ ಗಂಡ ನನ್ನ ಕೈ ಬಿಟ್ಟಾದಾಗ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ತೀನಂತ ದೇವರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ನನಗೆ ಮಾತು ಕೊಟ್ಟಿದ್ದೀರಾ. ಕೊಟ್ಟ ಮಾತಿನಂತೆ ನನ್ನನ್ನ ನಿಮ್ಮ ಮಡದಿಯನ್ನಾಗಿ ಸ್ವೀಕರಿಸಿಕೊಳ್ಳಿ. ದೈವ ದೈವ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪಂಚ ಮುತ್ತೈದೆಯರ ಪವಿತ್ರವಾದ ಆಶೀರ್ವಾದ ಪಡೆದುಕೊಂಡು ಗಂಡನಿಂದ ತಾಳಿ ಕಟ್ಟಿಸಿಕೊಂಡು ಘನತೆಯಾಗಿ ಬದುಕದೆ ಯೌವನದ ಸೊಕ್ಕಿನಲ್ಲಿ ಹುಚ್ಚು ಆಸೆಗಳನ್ನು ಆಶಿಸಿ 3 ದಿನದ ಮೋಜಿಗಾಗಿ ನನ್ನ ಮಾತಿಗೆ ಮರುಳಾಗಿ ಗಂಡ ಕಟ್ಟಿದ ತಾಳಿಯನ್ನು ಕಿತ್ತೊಗೆದು ಈ ಮೆಂಡಿನೊಳಗೆ ಬಂದ ದಿನವೇ ಈ ಜಗವೆಲ್ಲ ಕೂಗಿ ಹೇಳಿತ್ತು ನೀನೊಂದು ಮಹಾಮೋಸಗಾರತೆಯನ್ನೆಂದು. ಸೂಳೆರಿಗಿಂತಲೂ ಕೀಳೆಂದು ನಿನ್ನಂತ ಹೇಸಿ ಹೆಣ್ಣಿಗೆ ಪವಿತ್ರವಾದ ತಾಳಿಯ ಬಗ್ಗೆ ಮಾತನಾಡುವ ಅರ್ಹತೆಯೂ ಇಲ್ಲ, ಅದರ ಅವಶ್ಯಕತೆಯೂ ನಿನಗಿಲ್ಲ. ಮುಚ್ಚ ಬಾಯಿ ಚಾಂಡಾಲ. ಬೇಡವಾದ ನನ್ನನ್ನ ಇಷ್ಟು ದಿನ ಬೇಕೆ ಉಪಯೋಗಿಸ್ಕೊಂಡೆ. ನೋಡು, ನೀನು ನನ್ನ ಬಾಳಿಗೆ ಅಮೃತ ನೀಡ್ತೀನಂತ ನಾನು ಭಾವಿಸ್ಕೊಂಡಿದ್ದೆ. ಆದರೆ ನಿನ್ನ ಆಸೆಯನ್ನೆಲ್ಲ ತೀರಿಸಿಕೊಂಡು ನನಗೆ ಘೋರವಾದ ವಿಷ ಕೊಟ್ಟು ಸಾಯಿಸಿ ಅಂತ ನಾನು ಭಾವಿಸಿರ್ಲಿಲ್ಲ. ನಿನ್ನನ್ನು ನಂಬಿ ನಾನು ಮೋಸ ಹೋದೆ. ನೀನು ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರುವ ನೀನೊಬ್ಬ ನನ್ನ ರಾಕ್ಷಸ. ಹೌದು, ನಾನೊಬ್ಬ ನನ್ನ ರಾಕ್ಷಸ. ನನ್ನಂತ ಶ್ರೀಮಂತನ ಜಾಲುಗಿಗೆ ಸಿಲುಕಿ ನಾನಾಡಿಸಿದಂತ ಆಡಿದ ಬಣ್ಣದ ಮುಗುರಿಯಂತ ಸ್ವಕ್ಕಿನ ಎಣ್ಣೆ ನೀ ಬಯಸಿದಲ್ಲ ನನ್ನಿಂದ ಪಡೆದ ತುಂಬಿದ ಗಲ್ಲವತ್ತಿ ಸೌಂದರ್ಯದ ಸ್ವಕ್ಕು ಕರಗಿಸಿ ಕಾಮದ ಕಿಚ್ಚು ಹಚ್ಚಿದಂತ ಅಳಸಿದ ಎಣ್ಣೆ ಎಂದು ನಿನ್ನ ಪಾಲಿಗೆ ನಾನು ರಾಕ್ಷಸ. ಹೋಗುವುದೇ ನಿನಗೆ ನಿನ್ನ ಪಾಲಿಗೆ ಹಿತ. ಇಲ್ಲವಾದರೆ ಈ ಹೊತ್ತಿನಲ್ಲಿ ಇಲ್ಲಿಂದ ಹೊರಟು ಹೋಗೋದ್ರೆ ನಾನು ಎಲ್ಲಿಗೆ ತಾನೇ ಹೋಗ್ಲಿ? ನಿಮ್ಮನ್ನ ಬಿಟ್ಟು ಅದು ಹೇಗೆ ತಾನೇ ಬದುಕಲಿ? ನಮ್ಮಂತ ಕಾಮುಕರು ಉಂಡು ಬಿಟ್ಟಾಗ ನಿನಗಾಗಿ ಕಾದಿರುವವು ಸೂಳೆಗೇರಿಗಳು, ಹಳಸಿದ ಹಣ್ಣಕ್ಕಾಗಿ ಕಾದಿರುವ ಬೀದಿ ನಾಯಿಗಳು. ಇನ್ನು ಸ್ವಲ್ಪ ದೇಹದಲ್ಲಿ ಸೊಕ್ಕಿದ್ದರೆ ದುಡಿದು ದುಡ್ಡು ಗಳಿಸಿಕೋ, ಇಲ್ಲವಾದರೆ ಬೀದಿ ಹೆಣವಾಗುವೆ, ನೆನಪಿನಲ್ಲಿಟ್ಟುಕೋ. ಬೇಡ, ಇಂಥ ಕ್ಷುಲ್ಲಕವಾದ ಮಾತುಗಳನ್ನ ಆಡಿ ನನ್ನ ಮನಸ್ಸಿಗೆ ಮತ್ತಿಷ್ಟು ನೋವನ್ನು ತಂದುಬೇಡಿ. ನೋಡಿ, ನಾನು ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾದ್ರೆ ಬೇಕಾದ್ರೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ. ಆದ್ರೆ ನನ್ನನ್ನು ಮಾತ್ರ ಈ ಮನೆಯಿಂದ ಹೊರಗೆ ಹಾಕ್ಬಿಡಿ. ನಾನು ಒಂದು ಸಲ ತೆಗೆದುಕೊಂಡ ತೀರ್ಮಾನ ಬದಲಿಸಲಾರೆ. ಬೇಕಾದಾಗ ಬೇಕೆನಿಸಿದಷ್ಟು ನಿನ್ನಿಂದ ಕಾಮದಾಸೆ ತೀರಿಸಿಕೊಂಡು ನನ್ನ ದ್ವೇಷವನ್ನು ತೀರಿಸಿಕೊಂಡಿರುವೆ. ನನಗೆದುರಾದ ನಿನಗೆ ಇಲ್ಲಿ ಸ್ಥಾನವಿಲ್ಲ. ಹೊರಟು ಹೋಗು.